ಮಾಡಿಸಿದ್ದೀನಿ. ನನ್ನ ಕ್ಷೇತ್ರದಲ್ಲೂ ಮಾಡಿದ್ದೀನಿ. ಈ ಕ್ಷೇತ್ರದಲ್ಲಿ ಇಲ್ಲೂ ಕೂಡ ಎಲ್ಲ ಕಡೆ ಕೊಟ್ಟಿರ್ತಾರೆ. ಆಗಿಲ್ಲ ಅಂತ ಹೇಳಿ ನಾನು ಅನ್ಕೊಂಡಿಲ್ಲ. ನೀವು ಹೇಳಿದ್ರೆ ನಾನು ಚೆಕ್ ಮಾಡ್ತೀನಿ. ಆಗಿದ್ದರೆ ಜಾಗ್ರತೆ ಮಾಡಿಸ್ತೇನೆ. ನಮಗೆ ಏನು ಸಂವಿಧಾನಬದ್ಧವಾಗಿ ಹಕ್ಕುಗಳು ದೊರಕಬೇಕಾಗಿದೆ ಆ ಹಕ್ಕುಗಳನ್ನು ದೊರಕಿಸ್ಕೊಳ್ಳಲಿಕ್ಕೆ ನಾವು ಅದನ್ನ ಒಂದು ಸಮಾವೇಶ ಮಾಡ್ತೇವೆ. ಮತ್ತೆ ಸಂಘಟನೆಯನ್ನು ಮಾಡ್ಕೋಬೇಕು. ಒಂದು ಆಗ್ರಹ ಇದೆಯಾ ಸರ್, ದಲಿತರಿಗೆ ಸಿಎಂ ಪಟ್ಟ ಇನ್ನು 3 ತಿಂಗಳೈತಲ್ಲಪ್ಪ, ಅಷ್ಟೊತ್ತಿಗೆ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಅಲ್ಲಲ್ಲ 2013ರಿಂದ 2018ರವರೆಗೂ ಇವರು ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಕೂಡ ಆ ವೇಳೆಯಲ್ಲೂ ಕೂಡ ದಲಿತ ಸಿಎಂ ಆಗಬೇಕು ಎನ್ನುವಂಥದ್ದು ಒಂದು ಹೋರಾಟ ನಡೆದಿತ್ತು. ಆಗ ಸಫಲ ಆಗಿಲ್ಲ ಅದು. ನೋಡಿ, ನೀವು ಹೇಳಬೇಕು ಅಂದ್ರೆ 2004 ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು. ಆಗ SM ಕೃಷ್ಣ ಅವರು 6 ತಿಂಗಳು ಮುಂಚೆ ಬಂದ ಅಧ್ಯಕ್ಷ ಆಗಿ 89ನಲ್ಲಿ ಅವರು ಅಧ್ಯಕ್ಷರು, ಇವರಿಗೆ ಡಿಲೇ ಆಗಿದೆ. 89 ವೀರೇಂದ್ರ ಪಾಟೀಲ್ ಆಗ ಡಿಲೇ ಆಯಿತು. ಅದಾದ್ಮೇಲೆ 2004 ಅವರಿಗೆ ಮತ್ತೆ ಅವಕಾಶ ಇತ್ತು. ಆಗ ಸನ್ಮಾನ್ಯ ದೇವೇಗೌಡರು ಅವರು ಖರ್ಗೆ ಅವರು ಬಿಟ್ಟು ಧರ್ಮ್ ಸಿಂಗ್ ಅವರು ಪ್ರಿಫರ್ ಮಾಡಿದ್ರು. ಯಾಕೆಂದ್ರೆ ಅವರು ಬೆಂಬಲ ಇಲ್ಲದೆ ಇರೋ ಸರ್ಕಾರ ಆಗ್ತಿರ್ಲಿಲ್ಲ. ಹಾಗಾಗಿ ಆಗ ದೇವೇಗೌಡರು ಸಿದ್ದರಾಮಯ್ಯವ್ರಿಗೂ ತಪ್ಪಿಸಿದ್ರು. ಸಿದ್ದರಾಮಯ್ಯವ್ರು ಮಾಡಬೇಕು ಅಂತಿದ್ರೆ ಕಾಂಗ್ರೆಸ್ ಅವರು ಒಪ್ತಾ ಇದ್ರು. ಅವಾಗ ಬೇಡ ನಾವು ಮುಖ್ಯಮಂತ್ರಿ ನೀವೇ ಮಾಡ್ಕೊಳ್ಳಿ ಅಂತಂದ್ರು. ಆಗ ಮುಖ್ಯಮಂತ್ರಿ ಯಾರು ಮಾಡೋದು ನೀವೇ ಹೇಳಿ ಅಂತ ಧರ್ಮ್ ಸಿಂಗ್ ಹೆಸರು. ಯಾಕಂದ್ರೆ ದೇವೇಗೌಡರು ಬಹಳ ಮುಂದಾಲೋಚನೆ ಇರ್ತದೆ. ಈಗ ಧರ್ಮ್ ಸಿಂಗ್ ತೆಗೆದ್ಬಿಟ್ರಪ್ಪ ಅವರೇನೆ. ಅದೇ ಖರ್ಗೆ ಅವರಿಂದ ತೆಗಿಯಕ್ಕಾಗ್ತಿತ್ತ? ಖರ್ಗೆ ಅವರಿಂದ ತೆಗೆದಿದ್ರೆ ಎಲ್ಲ ಊರಲ್ಲೂ ಫೋಟೋಕ್ಕೆ ಅದೇನೋ ಆರಾಗಿರ ಎಲ್ಲ ಹಾಕಿ ನಿಂತ್ಕೊಂಡು ಸುಟ್ಟಾಕ್ಬಿಡುದು. ಈ ಧರ್ಮ್ ಸಿಂಗ್ ಪಾಪದ್ದು ಯಾಕೆ ಕೇಳ್ತಾರೆ ಅವ್ರಿಗೆ? ಆ ತರ ಸಿಚುಯೇಷನ್ ಬಂದ್ರೆ ತೊಂದರೆ ಆಗ್ಬಾರ್ದು ನನಗೆ ಅಂತ ಅವ್ರು ಧರ್ಮ್ ಸಿಂಗ್ ಅವ್ರು ಆಯ್ಕೆ ಮಾಡಿದ್ರು.